ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತು ಮತ್ತೆ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ನಾಳೆಗೆ ಮಕ್ಕಳ ದಿನಾಚರಣೆ ಐತಿ, ಹೀಗಾಗಿ ಅದ್ರದ್ದು ಒಂದಿನ ಮೊದಲೇಕ ಪ್ರಿಪ್ರೇಷನ್ ಯಾವ ರೀತಿ ಇರತ್ತಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಮಾರ್ಕೆಟ್ಗೆ ಹೋಗಿ ನಾಳೆಗೆ ಏನೆಲ್ಲ ಬೇಕಂದೆಲ್ಲ ತೊಗೊಂಬಂದೀನಿ. ಇವ ಬಂದು ಕೃಷ್ಣ ಆಗ್ಯಾನ. ಇವಂಗ ಮತ್ತು ಇಬ್ಬರು ಹೆಣ್ಮಕ್ಳಿಗೆ ಒಮ್ಮೆ ರಾಧಾಕೃಷ್ಣ ಮಾಡ್ಬೇಕಂತಂದು ಅಂದ್ಕೊಂಡಿದ್ದೆ. ಹೀಗಾಗಿ ಅದ್ರದ್ದು ಕಾಸ್ಟ್ಯೂಮ್ಸ್ ಎಲ್ಲ ತಂದು ಇಟ್ಕೊಂಡಿದ್ದೆ. ಒಂದು ಇತ್ತು, ಇವಂಗ ಗಾಡೀಸ್ ಹಿಂಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಹೀಗಾಗಿ ಕೃಷ್ಣಂದು ಹೆಂಗಾದ್ರೂ ಕಾಸ್ಟ್ಯೂಮ್ ಅದಾವ ಮನೆಯೊಳಗೆ ಅಂತಂದು ಅವನ್ನ ಕೃಷ್ಣ ಮಾಡಿದ್ರಾಯ್ತಂತ ಅಂದ್ಕೊಂಡೆ. ಅದಕ್ಕೆ ಡ್ರೆಸ್ ಇದ್ರಕ್ಕಿಲ್ಲ. ಇನ್ನು ಧೋತಿ ಎಲ್ಲ ಉಡ್ಸೋಷ್ಟು ನಂಗೆ ಬೆಳಗ್ಗೆ ಟೈಮ್ ಇರೋದಿಲ್ಲ. ಹೀಗಾಗಿ ಅದರದ್ದು ಒಂದು ಡ್ರೆಸ್ ತೊಗೊಂಬಂದೀನಿ. ಇನ್ನು ಇದೊಂದು ಐತಿ. ಇನ್ನು ಎರಡನೇ ಮಗಳದ್ದು ಬಂದು ಕಾಶ್ಮೀರಿ ಹುಡುಗಿದು ಫ್ಯಾನ್ಸಿ ಡ್ರೆಸ್ ಇದು ಐತಿ, ಆಕೆ ಅದನ್ನು ಹಾಕ್ತೇನೆ ಅಂದ್ಲು. ಹೀಗಾಗಿ ಅವ್ರ ಫ್ರೆಂಡ್ ಕಡೆ ಒಂದು ಚೂಡಿ ಸೆಟ್ ಇಸ್ಕೊಂಡಾಳ, ರೆಡ್ ವೈಟ್ ಪ್ಯಾಂಟ್ ಕಲರಿಂದ. ಇನ್ನು ಅದಕ್ಕೆಲ್ಲ ಸರ ಜ್ಯುವೆಲರಿ ಬೇಕು, ಅದ್ರ ತಕ್ಕಂಗೆ ಅದನ್ನ ರೆಡಿ ಮಾಡಬೇಕು. ಅದಕ್ಕೆ ಏನೆಲ್ಲ ತರಬೇಕಂದೆಲ್ಲ ತೊಗೊಂಬಂದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು. ಇದು ಬಂದು ಕೃಷ್ಣನ್ ಕಾಸ್ಟ್ಯೂಮ್ ಆಯ್ತು. ಇನ್ನು ಇದೊಂದು ಸೆಟ್ ತೊಗೊಂಬಂದೆ ಅವಂಗ. ಇದು ಯೂಸ್ ಇಲ್ಲ ನಾಳೆಗೆ, ಅವಂಗೆ ಹಾಕಾಕ ಇದು ಯೂಸ್ ಇಲ್ಲ. ಇದು ಡ್ರೆಸ್ ಯೂಸ್ ಇಲ್ಲ ನಾಳೆಗೆ, ಆದರೆ ಇದು ಬೇಕಾಗಿತ್ತು. ಈ ಥರ ಬೇಕಾಗಿತ್ತು. ಇನ್ನು ಇದನ್ನ ಧೋತಿ ನಂಗೆ ಉಡಿಸ್ಕೋಕೆ ಕುಂದ್ರಷ್ಟು ಟೈಮ್ ಇರೋಂಗಿಲ್ಲ ಅಂತಂದು ಇದನ್ನ ಹುಡುಕ್ಯಾಡ್ಬಿಟ್ರೆ ಸಟ್ಟಸ್ ಇರ್ತಂದ್ರೆ ಓಕೆ ಪರವಾಗಿಲ್ಲ ಅಂತಂದು. ಇನ್ನು ಇದ್ರೊಳಗೆ ಆರೆಂಜ್ ಕಲರ್ ಇತ್ತು, ಅದಷ್ಟು ಸರಿ ಅನ್ನಿಸ್ತಿರ್ಕಿಲ್ಲ ಅಂತಂದು ಯೆಲ್ಲೋ ಕಲರ್ ತೊಗೊಂಬಂದೀನಿ. ಇನ್ನು ಇದು ಶಾಲ್ನೂ ಉಪಯೋಗ ಐತದ, ಹಿಂಗೆ ಕೈಗೆ ಹಾಕಾಕ ಅದು ಉಪಯೋಗ ಐತಿ. ಅದ್ರ ಜೊತೆ ಇದು ಬಂತು. ಓಕೆ, ಇಷ್ಟು ಒಂದು ಡ್ರೆಸ್ಸಿನ ಕಥೆ ಆಯ್ತು. ಆಯ್ತು ನೋಡ್ರಿ. ಇನ್ನು ಮಕ್ಕಳದ್ದು ಏನಾರು ಫಂಕ್ಷನ್ ಬಂತಂದ್ರೆ ಖರ್ಚಂತೆ ಆಗೇ ಆಗ್ತೈತಿ, ಪರವಾಗಿಲ್ಲ. ಇನ್ನು ಇದು ಬಂದು ಮಗಳಿಗೆ ಇದೊಂದು ಸರ ನೋಡೋದು ಏನೇನು ಹಾಕಾಕೈತೆಲ್ಲ ಹಾಕಿ ರೆಡಿ ಮಾಡತ್ತೆ. ಇದನ್ನ ಇನ್ನು ವೇಲಿಗೆ ಹಾಕಿ ಹೊಲಿಬೇಕು. ಈಗ ಹೊಲದು ಇಡಬೇಕು. ಇನ್ನು ಒಂದು 20 ರೂಪಾಯಿ ಮೀಟ್ರಿಗೆ ಇಷ್ಟು ತಂದೀನಿ. ಇದೆಲ್ಲ ಅವ್ನು ಗಂಧ ನಾಳೆಗೆ ಹಚ್ಚಾಕ. ಇನ್ನಾಕೀಗ ಮತ್ತೊಂದು ಸರ, ಒಂದು ರೆಡ್ ಒಂದು ವೈಟ್ ಕುಕ್ಮ ತೊಗೊಂಬಂದೀನಿ. ಇಷ್ಟಾಗೈತಿ, ನೋಡೋಣ ಏನಕ್ಕೈತಿ. ಇನ್ನು ಇದು ಬಂದು ಆಕಿಗೆ ಪ್ಯಾಂಟ್ ಅವ್ರ ಫ್ರೆಂಡ್ ಕಡೆ ಇಸ್ಕೊಂಡಾರ. ಇದು ಟಾಪ್ ರೆಡಿ ಮಾಡಬೇಕು. ಹಲೋ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಮಗಳನ್ನ ರೆಡಿ ಮಾಡತ್ತೀನಿ ರೀ. ರಾತ್ರಿ ಸ್ವಲ್ಪ ಮಲ್ಕೋದೆಲ್ಲ ಲೇಟ್ ಆಯಿತು. ಯಾಕಂತಂದ್ರೆ ಇವ್ರದ್ದಿಬ್ಬರದು ಎಲ್ಲ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿಟ್ನೆ. ಇನ್ನು ದೊಡ್ಡ ಮಗಳದ್ದು ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು ಅವಳದು. ಇದು ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ವೇಸ್ಟ್ ಆ್ಯಂಡ್ ಬೆಸ್ಟ್ ಒಳಗೆ ಏನಾದರೂ ಆ್ಯಕ್ಟಿವಿಟಿ ಮಾಡಂತಂದು ಅವಳದೊಂದು ಟಾಪಿಕ್ ಇತ್ತು. ಅದಕ್ಕೋಸ್ಕರ ಈ ಫ್ಲವರ್ ಬಕ್ಕೆ ಥರ ಅಥವಾ ವಾಲ್ದು ಡಿಸೈನ್ ಥರ ಏನಾದರೂ ಮಾಡಿ ಆಕಿ ಕಲಿಸಿ ಅದಕ್ಕೆಲ್ಲ ಏನೇನು ಬೇಕು ಬೇಡ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟು ಮಲ್ಕೋಷ್ಟೊಳಗೆ ಸ್ವಲ್ಪ ಲೇಟ್ ಆಯ್ತು. ಹಂಗೂ ಹಿಂಗೂ ರಾತ್ರಿ ಸ್ವಲ್ಪ ನಿದ್ದಿನ ಹತ್ತವಲ್ದು. ಯಾಕಂದ್ರೆ ಬೆಳಗ್ಗೆ ಇಷ್ಟೆಲ್ಲ ಟೆನ್ಷನ್ ಐತಿ, ಇಷ್ಟೆಲ್ಲ ಕೆಲಸ ಐತಂತಂದ್ರೆ ರಾತ್ರಿ ಏನಾದರೂ ನಿದ್ದಿನ ಹತ್ತೋಂಗಿಲ್ಲ. ನನಗೂ ಹಂಗೆ ಆಗಿಬಿಡ್ತು. ಇನ್ನು ಬೆಳಗ್ಗೆ ಒಂದು 4 ಗಂಟೆಗೆಲ್ಲ ಎಚ್ಚರ ಆಯಿತು. ಆಮೇಲೆ ನಾನು ನನ್ನ ಹಸ್ಬೆಂಡ್ ಬಿಡ ಇವ್ರನ್ನ ಎಬ್ಬಿಸ್ಲಾರ ಕೆಲಸ ಮಾಡಿಕೊಂಡು ಆಮೇಲೆ ಇವ್ರನ್ನ ಎಬ್ಸಿದ್ರಾಯ್ತಂತಂದು ಏನೆಲ್ಲ ಕೆಲಸ ಮಾಡಬೇಕು ಇನ್ನು ನಾಷ್ಟಕ್ಕೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಮಕ್ಕಳನ್ನೆಲ್ಲ ಎಬ್ಸಿದ್ವಿ. ಒಂದು 5:30 ಗಂಟೆಗೆಲ್ಲ ಎಬ್ಬಿಸಿ ಆಮೇಲೆ ಇವ್ರಿಗೆಲ್ಲ ಈ ಥರ ರೆಡಿ ಮಾಡಾಕತ್ತಿ ನೋಡ್ರಿ. ನನಗೆ ಈ ನಮ್ಮ ಕಡೆ ರೆಡಿ ಮಾಡ್ತಿರಲ್ಲ ಟ್ರೆಡಿಷ್ನಲ್ ಎಲ್ಲ, ಆ ಥರ ಇದು ನನಗೆ ಕಷ್ಟ ಅನ್ನಿಸ್ಲಿಲ್ಲ. ಈ ಥರ ಕಾಶ್ಮೀರದ್ದು ಕಾಸ್ಟ್ಯೂಮ್ ಎಲ್ಲ ಹಾಕಿ ಈ ಥರ ಎಲ್ಲ ಮೇಕಪ್ ಮಾಡೋದು ನನಗೆ ಅಷ್ಟೇನು ಕಷ್ಟ ಅನ್ನಿಸಿಲ್ಲ. ಸಿಕ್ಕಾಪಟ್ಟೆ ಟೆನ್ಷನ್ ಫ್ರೀ ಮತ್ತು ಚಲೋ ಅನ್ನಿಸ್ತು. ಈ ಥರ ಇದ್ದು ಬಿಡ್ಬೇಕಪ್ಪ ಅಂತ ಅನಿಸೋ ರೀತಿ ಇತ್ತು. ಇನ್ನು ಅವರು ಈ ಥರ ಒಂದು ವೇಲ್ ಕಟ್ಕೊಂಡು ತಲೆಗೆ, ಅದಕ್ಕೆ ಇದು ಸಿಲ್ವರ್ ಕಲರ್ ಕಾಯಿನ್ಸ್ ಥರ ಒಂದು ಏನೋ ಸರ ಬರತ್ತಿ, ಅದನ್ನೆಲ್ಲ ತಲೆಗೆಲ್ಲ ಕಟ್ಕೊತಾರೆ. ಇನ್ನು ಅದೆಲ್ಲ ನಮ್ಮ ಕಡೆ ಎಲ್ಲ ಸಿಗೋದಿಲ್ಲ ಅಲ್ರಿ. ಅದೇ ಥರ ಒಂದು ಲೇಸ್ ಸಿಕ್ತು ನನಗೆ. ಅದನ್ನ ಒಂದು ಮೀಟ್ರಿಗೆ ಒಂದು 20 ರೂಪಾಯಿ ಇತ್ತು. ಓಕೆ ಅಂತ ತಂದು ಅದನ್ನ ರಾತ್ರಿನ ವೇಲಿಗೆಲ್ಲ ಹೊಲದು ಮಲ್ಕೊಂಡಿದ್ನೆಲ್ಲ.
ತೆಲಿಗೆಲ್ಲ ಕಟ್ಟಿ ಒಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ಹಾಕಿ ಪಿನ್ನೆಲ್ಲ ನಡಕ್ಕೆ ಪಿನ್ನೆಲ್ಲ ಹಾಕಿಬಿಟ್ರೆ ಅದು ಗಟ್ಟಿಯಾಗಿ ಕೂತ್ಕೊಂತ ಒಂಥರ ನನಗೆ ಈಸಿ ಅನ್ನಿಸ್ತು ಈ ಥರ ಎಲ್ಲ ಮೇಕಪ್ ಮಾಡೋದು. ಇನ್ನು ನಾನು ನೈಟ್ ಫುಲ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ಹೆಂಗೆ ರೆಡಿ ಮಾಡೋದು ಹೆಂಗೆ ಆಗ್ತೈತೋ ಏನೋ ಅಂತಂದು ಒಂದು ಸ್ವಲ್ಪನೂ ನಿದ್ದಿನ ಹತ್ತಿರಕ್ಕಿಲ್ಲ. ಆದ್ರೆ ಹಂಗೆ ಅನ್ಕೊಂಡಷ್ಟು ಏನೂ ಕಷ್ಟ ಅನ್ನಿಸ್ಲಿಲ್ಲ. ಬೆಳಗ್ಗೆ ಎದ್ದು ಇಬ್ಬರದು ಕೂಡ ಬೇಗ ಬೇಗ ರೆಡಿ ಮಾಡಿಬಿಟ್ಟೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಬೇಗನೆ ಹೋಗಬೇಕಾಗಿರ್ತೈತಿ ಸ್ಕೂಲಿಗೆ, ಯಾಕಂದ್ರೆ ಅವರು ಸ್ಕೂಲಿಗೆ ಹೋಗಬೇಕು. ಅವ್ರ ಸ್ಕೂಲೊಳಗೂ ಮಕ್ಕಳು ದಿನಾಚರಣೆ ಎಲ್ಲ ಇರ್ತೈತಲ್ರಿ, ಇನ್ನು ಅವರು ಕೂಡ ಬೇಗ ಹೋಗಬೇಕು. ಇನ್ನು ಅವರು ಹೋಗೋಷ್ಟ್ರೊಳಗೆ ಇವ್ರನ್ನಿಬ್ಬರನ್ನೂ ರೆಡಿ ಮಾಡ್ಬೇಕಂತಂದು ನನ್ನ ತಿಳಿಯೊಳಗೆ. ಯಾಕಂದ್ರೆ ಸ್ವಲ್ಪ ಹೆದರ್ತಾರೆ, ಅವ್ರಿಗೆ ಅಪ್ಪ ಆಗಂದ್ರೆ ಸ್ವಲ್ಪ ಹೆದರ್ತಾರೆ. ಅದಕ್ಕೋಸ್ಕರ ಅನ್ನೋದ್ರೆ ಸುಮ್ಮನೆ ರೆಡಿ ಆಗ್ತಾರೆ. ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಹಠ ಮಾಡೋದು ಅಳೋದು ಎಲ್ಲ ಮಾಡ್ತಾರಂತಂದು ಅವ್ರು ಹೋಗೋಷ್ಟ್ರೊಳಗೆ ಸ್ವಲ್ಪ ರೆಡಿ ಎಲ್ಲ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ. ಇನ್ನು ನನ್ನ ಹಸ್ಬೆಂಡ್ ಸ್ಕೂಲ್ ಒಳಗೂ ಮಕ್ಕಳ ದಿನಾಚರಣೆ ಮತ್ತು ಅದು ಅಲ್ಲದೆ ಇನ್ನು ಗೋರ್ಮೆಂಟಿಂದ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಮೀಟಿಂಗ್ ಕೂಡ ಇತ್ತು. ಅವರು ಜಲ್ದಿ ಹೋಗಬೇಕಿತ್ತಲ್ಲ, ಅದೊಂದು ಟೆನ್ಷನ್. ಹೀಗಾಗಿ ಒಂದಿಟ್ಟು ನಿದ್ದಿನ ಹತ್ತಿರಕ್ಕಿಲ್ಲ. ಆದರೆ ಬೆಳಗ್ಗೆ ಎದ್ದು ಸಿಕ್ಕಾಪಟ್ಟೆ ನನಗೆ ಸುಲಭ ಆಯಿತು, ಈಜಿ ಆಯಿತು. ಇನ್ನು ಅದ್ರ ತಕ್ಕಂಗೆ ಆಕೆಗೆ ಜ್ಯುವೆಲರಿ ಹಾಕಿ ಕಿವ್ಯಾಗ ಓಲೆ ಎಲ್ಲ ಹಾಕಿ ಸ್ವಲ್ಪ ಮೇಕಪ್ ಏನು ಹ್ಯಾವಿ ಮಾಡಲಿಲ್ಲ. ಒಂದು ಪೌಂಡ್ಸ್ ಕ್ರೀಮ್ನ ಏನು ಹಾಕ್ಕೊತೇನಲ್ಲ ಡೈಲಿ, ಅದನ್ನ ಒಂದು ಪೌಂಡ್ಸ್ ಕ್ರೀಮ್ ಹಾಕಿ ಇನ್ನು ಕಾಂಪ್ಯಾಕ್ಟ್ ಪೌಡ್ರ್ ಎಲ್ಲ ಇರತ್ತಲ್ಲ ಅದನ್ನೆಲ್ಲ ಹಾಕಿದೆ. ಒಂಥರ ಕಾಶ್ಮೀರಿ ಹುಡುಗಿ ಥರನೂ ಕಾಣತಿದ್ಲು. ಈ ಪಂಜಾಬಿ ಬಲ್ಲೆ ಬಲ್ಲೆ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಅದೇ ಥರ ಕಾಣತಿದ್ಲು. ಇನ್ನು ಅವರಪ್ಪ ಅದೆಲ್ಲ ಅದೇ ಥರನ ಆಕೆಗೆ ಜೋಕು ಎಲ್ಲ ಕಾಮಿಡಿ ಎಲ್ಲ ಮಾಡತ್ತಿದ್ರು. ಒಂಥರ ಎರಡು ಥರನೂ ಕಾಣಕತ್ತಿ ಅಂತಂದು ಒಂಥರ ಚೆಂದ ಕಾಣತಿದ್ಲು. ಮಕ್ಕಳಿಗೆ ಈ ಥರ ಎಲ್ಲ ರೆಡಿ ಮಾಡೋದ್ರೊಳಗೆ ಒಂದು ಏನೋ ಒಂಥರ ಖುಷಿ ಇರ್ತೈತಿ. ಇನ್ನು ನಮ್ಮ ಸ್ಟೇಟ್ ಒಳಗೆ ಏನಿರುತ್ತೆ ನೋಡ್ರಿ, ಇದು ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಈ ಥರ ಎಲ್ಲ ರೆಡಿ ಮಾಡಿರ್ತೇವೆ ನಾವು. ರಾಧ ಹೀಗೆಲ್ಲ ರೆಡಿ ಮಾಡಿರ್ತೇವೆ. ಅದನ್ನು ಬಿಟ್ಟು ಔಟ್ ಆಫ್ ಸ್ಟೇಟ್ ಈ ಥರ ಎಲ್ಲ ರೆಡಿ ಮಾಡಿದ್ರು ಒಂಥರ ಚೆಂದ ಇರತ್ತೆ. ಮುಂದೊಂದು ದಿನ ಅವರು ದೊಡ್ಡವರಾದಾಗ ಇದನ್ನೆಲ್ಲ ನೋಡಿದ್ರೆ ಖುಷಿ ಪಟ್ಕೊತಾರೆ, ನಾವು ಈ ಥರ ಎಲ್ಲ ರೆಡಿ ಆಗಿದ್ವಿಲ್ಲ ಅಂತಂದು. ಇನ್ನು ಈ ರೀತಿ ಸಿಂಪಲ್ ಆಗಿದ್ರೂ ಒಂಥರ ಚೆಂದ ಕಾಣತಿಲ್ರಿ, ಒಂಥರ ಮುದ್ದು ಮುದ್ದಾಗಿ ಕಾಣತಿತ್ತು ನನ್ನ ಬಂಗಾರಿ. ಇನ್ನು ಅವಳ ಕೈಯ ಒಂದು ಬುಟ್ಟಿ ಕೊಟ್ಟು ಅದ್ರ ತುಂಬ ಆ್ಯಪಲ್ ಇಟ್ಟು ಆಕಿನ ಒಂದು ರೆಡಿ ಮಾಡಿ ಕುಂದ್ರಿಸಿದ್ನೆ. ಇನ್ನು ನೆಕ್ಸ್ಟ್ ನನ್ನ ಮಗಂದು ರೆಡಿ ಮಾಡೋದು ಬಂತು ನೋಡ್ರಿ. ನನಗೇನೋ ಅಂದ್ಕೊಂಡಿದ್ದೆ ನಾನು, ರೆಡಿ ಆಗ್ತಾನೋ ಇಲ್ಲೋ, ಇನ್ನು ಅಲ್ಲಿ ಚೂಸ್ತೈತಿ ಇಲ್ಲಿ ಚೂಸ್ತೈತಿ, ಅಲ್ಲಿ ಜೋರಾಗಿ ಕಟ್ಟಬೇಡ, ಇದನ್ನೆಲ್ಲ ಅಳ್ತಾನಂತ ಮಾಡಿದ್ದೆ. ಏನೂ ಅಳ್ಳಿಲ್ಲ, ಭಾಳ ನಿಧಾನಾಗಿ ರೆಡಿ ಆದ. ಒಂದಿಟ್ಟು ಅಳೋದು ಅದು ಏನೂ ಮಾಡಲಿಲ್ಲ. ಅವ ಫುಲ್ ಖುಷಿಯೊಳಗಿದ್ದ, ಈ ಥರ ಎಲ್ಲ ನಾನು ರೆಡಿ ಹಾಕಿದ್ನಂತಂದು. ನಾನು ಇವತ್ತಿಂದೆಲ್ಲ ನಾನು ಬೇರೆನೇ ಅಂದ್ಕೊಂಡಿದ್ದೆ, ಮಕ್ಕಳು ರೆಡಿ ಹಾಕಿ ಭಾಳ ಅಳ್ತಾರೆ ಕಷ್ಟಪಡ್ತಾರೆ ಅಂತಂದು. ಅದೆಲ್ಲ ಉಲ್ಟಾ ಇತ್ತು. ನಾವು ಅಂದ್ಕೊಂಡಿರ್ತೇವೆ ಒಮ್ಮೊಮ್ಮೆ ಭಾಳ ಸುಲಭ ಐತೆ ಅಂತಂದಾಗ ಭಾಳ ಕಷ್ಟ ಇರ್ತೈತೆ ದಿನ. ನಾವು ಭಾಳ ಕಷ್ಟ ಇರ್ತಂದು ದಿನ ಭಾಳ ಸುಲಭ ಇರ್ತೈತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಈಗ ಕಿವ್ಯಾನೆಲ್ಲ ಹಾಕಿದ್ನೆಲ್ಲ ಕಿವ್ಯಾನ್ ಹಾಕೊಂಬಂದು ಸ್ವಲ್ಪ ಆತ, ಇದ್ರ ಜೊತೆ ಇದೆಲ್ಲ ಕಿವ್ಯಾನ್ ಮೈತಲ್ಲ ಅದೆಲ್ಲ ಸಿಕ್ಸೋದಿತ್ತು. ಇನ್ನು ಅದೆಲ್ಲ ಬೀಳಾಕತ್ತಿತ್ತು. ಅದಕ್ಕೋಸ್ಕರ ಬೇರೆ ಕಿವ್ಯಾನ್ ಹಾಕೊಂಬಂದು ಸ್ವಲ್ಪ ಆತು. ಅದನ್ನು ಬಿಟ್ಟರೆ ಏನು ಅಳೋದು ಅದು ಏನು ಮಾಡಲಿಲ್ಲ. ಇನ್ನು ಇದನ್ನು ಹೆಂಗೆ ಹಾಕೋದು ಏನು ಅಂತ ಒಂದಿಟ್ಟು ಗೊತ್ತಿರೋಂಗಿಲ್ಲ. ಅಂತೂ ಇಂತೂ ಉಪಯೋಗ ಆಯ್ತು. ಇದನ್ನು ಈ ಒಂದು ಕ್ರಿಶ್ಚಿಯನ್ ಕಾಸ್ಟ್ಯೂಮ್ ತಂದು ನಾನು ಹತ್ತತ್ರ ಒಂದು 2 ವರ್ಷ ಆಯಿತು. ಈ 2 ರಾಧಾ ಕಾಸ್ಟ್ಯೂಮ್, ಒಂದು ಕೃಷ್ಣ ಕಾಸ್ಟ್ಯೂಮ್ ಮಕ್ಕಳಿಗೆ ರೆಡಿ ಮಾಡ್ಬೇಕಂತಂದಿಟ್ಟು 2 ವರ್ಷ ಆಯಿತು. ಅವ್ರಿಗಿಬ್ಬರಿಗೂ ಇನ್ನೂ ಅದನ್ನ ರೆಡಿ ಮಾಡೇ ಇಲ್ಲ. ಇನ್ನು ಇವತ್ತಾದರೂ ಕೂಡಿ ಬಂತಂದು ರೆಡಿ ಮಾಡಿದ್ನಿ ನೋಡ್ರಿ. ಸ್ವಲ್ಪ ಕಿವ್ಯಾನ್ ಹಾಕ್ಬೇಕಾದ್ರೆ ಅದಿನ್ನೋ ಹೋಲ್ ಇನ್ನೂ ಇತ್ತು ಅವಂಗೆ ಕಿವಿ ಒಳಗೆ. ಅದು ನನ್ನ ಪುಣ್ಯ ಅಂತ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಕಿವಿ ಓಲೆ ಎಲ್ಲ ಹಾಕಿದ್ನಿ. ಇನ್ನು ಮಕ್ಕಳಿಗೆ ಈ ಕೃಷ್ಣ ಗೆಟಪ್ ಎಲ್ಲ ಹಾಕಿ ರೆಡಿ ಮಾಡ್ತೀವಲ್ಲ, ಅದ್ರೊಳಗೆ ನನಗೆ ಭಾಳ ಇಷ್ಟ ಆಗೋದಂದ್ರೆ ಈ ಗೋವಿಂದ ಬರೀದು ನೋಡ್ರಿ. ನಡಕ್ಕೊಂದು ಗೋವಿಂದ ಅಂದ್ರೆ ವೈಟ್ ಕಲರ್ ಗೆರೆ ಎಳೆದು ಅದ್ರ ಸುತ್ತಲೂ ಎಲ್ಲ ಈ ರೆಡ್ ಕಲರ್ ಒಂದು ಗೋವಿಂದ ಬರಿತೀವಲ್ಲ, ಒಂಥರ ಚೆಂದ. ಇದು ಒಂದು ನನಗೆ ಇಷ್ಟ ಆಗ್ತೈತಿ ಭಾಳ. ಇನ್ನು ಯಾರಿಗೆ ಮಕ್ಕಳಿಗೂ ನಾನು ಸ್ವಲ್ಪ ಕೃಷ್ಣ ಮಾಡಬೇಕಾದ್ರೆ ಇದೊಂದು ಮಾತ್ರ ನಾನು ಮಾಡ್ತೀನಿ ಅಂತ ಹೇಳ್ತಿರ್ತೀನಿ. ಇನ್ನು ನಾನು ಅದು ರೆಡ್ ಕಲರ್ ಕುಂಕುಮ ತಂದೇನಿ, ಗಂಧ ತಂದೇನಿ ಅಂತ ಮಾಡೀನಿ. ಆದ್ರೆ ಅದು ನನಗೆ ಅವರು ಬ್ಲ್ಯಾಕ್ ಕೊಟ್ಬಿಟ್ಟಿದ್ರು. ಓಪನ್ ಮಾಡಿ ನೋಡಿದ್ರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕೊಟ್ಟಿದ್ರು ಅವರು. ನಾನು ವೈಟ್ ಆ್ಯಂಡ್ ರೆಡ್ ಕೊಡು ಅಂತ ಹೇಳಿದ್ರೆ ಅವರು ಆ ಥರ ಕೊಟ್ಟಿದ್ರು. ಇನ್ನು ಮನೆ ಒಳಗೆ ನಂದ ಸಿಂಧೂರ ಹಚ್ಕೋದಿತ್ತಲ್ಲ, ಅದನ್ನ ಹಂಗೆ ಹಾಕಿದ್ನೆ ಕೊರೋದ್ನೆ. ಒಂಥರ ಅದಕ್ಕಿಂತ ಈಜಿ ಆಗಿ ಬಂತು. ಒಂಥರ ಚೆಂದ ಕಾಣತಿತ್ತು. ಸೇಪ್ನು ಕೂಡ ಅಷ್ಟೇ ಚೆಂದ ಕಾಣತಿತ್ತು. ಇನ್ನು ಸ್ವಲ್ಪ ಐಬ್ರೋಸ್ ಭಾಳ ಏನು ತೀಡಲಿಲ್ಲ, ಯಾಕಂದ್ರೆ ನನ್ನ ಮಗನ ಐಬ್ರೋಸ್ ಸಿಕ್ಕಾಪಟ್ಟೆ ಚೆಂದದಾವು. ಹೀಗಾಗಿ ಸ್ವಲ್ಪ ಅವಂಗೆ ಅದರದ್ದು ಐಬ್ರೋ ಪೆನ್ಸಿಲೇ ಅದನ್ನ ಸ್ವಲ್ಪ ತೀಡಿದೆ. ಚೆಂದ ಕಾಣತಿದ್ದ, ಒಂಥರ ಮುದ್ದಾಗಿ ಕಾಣತಿದ್ದ. ಸಿಕ್ಕಾಪಟ್ಟೆ ಚೆಂದ ಅನಿಸ್ತೈತಿ. ಇನ್ನು ಪೂರ್ತಿ 1 ವರ್ಷದವಿದ್ದಾಗ ಏನೋ 1 ವರ್ಷಕ್ಕಿಂತ ಒಳಗೆ ಏನೋ ಈ ಥರ ಕೃಷ್ಣಂದೆಲ್ಲ ಗೆಟಪ್ ಹಾಕಿ ಒಂಥರ ಮೇಕಪ್ ಎಲ್ಲ ಮಾಡಿದ್ದೆ. ಆಗ ಹಾಕಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಟ್ಟಿತ್ತು. ಯಾಕಂದ್ರೆ ಅಳ್ತಾನ ಸಣ್ಣವದನ, ಏನು ಹಾಕೋದಿಲ್ಲ, ಜಗ್ಗ ಹತ್ತು ಬಿಟ್ಟಿದ್ರಿ, ಸಿಕ್ಕಾಪಟ್ಟೆ ಹತ್ತು ಬಿಟ್ಟಿದ್ದ.
ಇನ್ನು ಇವಾಗ ಅಳೋದು ಅದು ಏನು ಮಾಡಲಿಲ್ಲ, ಯಾಕಂದ್ರೆ ಅವರು ಸ್ವಲ್ಪ ದೊಡ್ಡವರಾಗಿರ್ತಾರೆ, ತಿಳುವಳಿಕೆಲ್ಲ ಬಂದಿರ್ತೈತಿ. ಯಾಕಂದ್ರೆ ನಾವು ರೆಡಿ ಆಗಬೇಕು, ಚೆಂದ ಕಾಣಬೇಕು ಅಂತ ಎಲ್ಲ ತಲೆಯೊಳಗೆ ಅವ್ರಿಗೂ ಬರ್ತಿರ್ತೈತಲ್ಲ, ಹೀಗಾಗಿ ಅಳೋದು ಅದು ಏನು ಮಾಡಲಿಲ್ಲ. ಇನ್ನು ಗೋವಿಂದೆಲ್ಲ ಇಟ್ಟಿರ್ತೀವಲ್ಲ ಅದೇ ರೀತಿನ ಸ್ವಲ್ಪ ಸೈಡ್ ಒಳಗೆ ಒಂದು ಸಿಂಧೂರ, ರೆಡ್ ಕಲರ್ ಸಿಂಧೂರ ಇಟ್ಟು ಅದ್ರ ಸುತ್ತ ವೈಟ್ ಕಲರ್ ಚಿಕ್ಕಿ ಚಿಕ್ಕಿ ಎಲ್ಲ ಇಟ್ಟು ರೆಡಿ ಮಾಡಿದ್ದೆ, ಚೆಂದ ಕಾಣತಿದ್ದ. ಇನ್ನು ಲಿಪ್ಸು ಸ್ವಲ್ಪ ಚೆಂದ ಕಾಣಲಿ ಅಂತಂದು ನಾನು ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದೆ. ಇನ್ನು ಅವರಪ್ಪ ಅವರ ಕೈ ಎಲ್ಲ ಬಂದು ಲಿಪ್ಸ್ಟಿಕ್ ಎಲ್ಲ ಹಾಕಕ್ಕೆ ಹೋಗ್ಬೇಡ ಅಂತಂದ್ರೆ, ಆದರೆ ಪ್ರತಿಯೊಂದು ಮಕ್ಕಳು ಈಗ ಕೃಷ್ಣ ಎಲ್ಲ ಆಗಿರ್ತಾರಲ್ಲ, ಅವ್ರು ಕೂಡ ಎಲ್ಲ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕಿರ್ತಾರೆ. ಅದನ್ನೆಲ್ಲ ನೋಡಿ ಸ್ವಲ್ಪ ಹೌದೋ ಇಲ್ಲೋ ಅನ್ನೋಷ್ಟು ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದೆ. ಇನ್ನು ಇದೇ ಒಂದು ಕಾರಣಕ್ಕೆ ನನ್ನ ಹಸ್ಬೆಂಡ್ ಹೋಗುವಷ್ಟರೊಳಗೆ, ಸ್ಕೂಲಿಗೆ ಹೋಗೋಷ್ಟರೊಳಗೆ ನಾನು ಮಕ್ಕಳನ್ನ ರೆಡಿ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ. ಯಾಕಂದ್ರೆ ಇದೆಲ್ಲ ಒಂದು ಸ್ವಲ್ಪ ಅವ್ರು ಇರ್ಲಿಕ್ಕಂದ್ರೆ ನನಗೆ ಕಷ್ಟ ಆಗ್ಬಿಡೈತಿ. ಈ ಒಂದು ಕಿರೀಟ ಎಲ್ಲ ಹಾಕೋದು, ಅದನ್ನೆಲ್ಲ ಕಟ್ಟೋದು ಒಬ್ರಿಗೆ ಆಗೋಂಗಿಲ್ಲಲ್ರಿ. ಹಿಂಗೆ ಇನ್ನು ಅದೇ ಥರ ಇನ್ನು ಗೋವಿಂದೆಲ್ಲ ಬರೋದು ಎಲ್ಲ ಮಾಡಿದ್ನೆಲ್ಲ ಅದೇ ಥರ ಕೈಗೆ ಸ್ವಲ್ಪ ಅದೇ ಸಿಂಧೂರನ ಹಾಕಿ ಕಾಲಿಗೆಲ್ಲ ಹಾಕಿ ರೆಡಿ ಮಾಡಿದ್ನೆ. ಇನ್ನು ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಒಂದು ಸ್ವಲ್ಪ ಹೋಲಿಸ್ಕೋಕತ್ರ ನಮ್ಮದು ಬಾಲ್ಯ ಇಷ್ಟು ಚೆಂದ ಇತ್ತೋ ಇಲ್ಲೋ ಏನೋ ಗೊತ್ತಿಲ್ಲ. ಯಾಕಂದರೆ ನಮಗೆ ಅವಾಗ ಏನಾದರೂ ಡ್ಯಾನ್ಸಿಗೆ ಸೇರ್ಕೊತೀವಿ, ಒಂದು ಹಾಡು ಹಾಡಕ್ಕೆ ಸೇರ್ಕೊತೀವಿ ಅಂತಂದ್ರೆ ಸ್ವಲ್ಪನೂ ಅಲವೇ ಇರ್ತಿರ್ಕಿಲ್ಲ. ಹೆಣ್ಮಕ್ಳು ಹಂಗೆಲ್ಲ ಮಾಡಬಾರ್ದು, ಈ ಥರ ಎಲ್ಲ ಇರ್ತಿತ್ತು. ಇನ್ನು ಇವಾಗಿನ ಮಕ್ಕಳಿಗೆ ನಾವು ಹೇಳಿ ಮಾಡಿಸಿರ್ತೀವಿ, ಅದಕ್ಕೆ ಸೇರ್ಕೊಳ್ರಿ, ಇದಕ್ಕೆ ಸೇರ್ಕೊಳ್ರಿ, ಒಂದು ಏನಾರ ಸೇರ್ಕೊಲಿಕ್ಕಂತಂದ್ರೆ ನೀವು ಎದಕ್ಕೂ ಉಪಯೋಗ ಇಲ್ಲ, ಸೇರ್ಕೋದಿಲ್ಲ ಅಂತೆಲ್ಲ ಅಂತಿರ್ತೀವಿ. ನಮ್ಮ ಬಾಲ್ಯಕ್ಕೂ ನನ್ನ ಮಕ್ಕಳ ಬಾಲ್ಯಕ್ಕೂ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ. ಮಗ ಭಾಳ ಅಂದ್ರೆ ಭಾಳ ನಿಧಾನಕ್ಕೆ ರೆಡಿಯಾಗಿ ಸಿಕ್ಕಾಪಟ್ಟೆ ಫೋಸ್ ಎಲ್ಲ ಕೊಡತ್ತಿದ್ದ. ಇನ್ನು ಈ ಥರ ನಿಂದ್ರು ಮುಂದೆ ಸ್ವಲ್ಪ ಕಷ್ಟ ಆಕೈತಿ. ಯಾಕಂದ್ರೆ ಇದ್ರ ಬಿಸಿಲು ಇರತ್ತೆ ರೀ, ಬೆಳಗಿನ ಬಿಸಿಲು ಒಂದು 8 ಗಂಟೆಗೆ ಇದೆಲ್ಲ ಫೋಟೋ ಶೂಟ್ ಮಾಡೋದಿದ್ನೆಲ್ಲ ಇದ್ರ ಬಿಸಿಲಿಗೆ ಸ್ವಲ್ಪ ಕಣ್ಣೆಲ್ಲ ಕುಗ್ತಿರ್ತಾವು. ಇನ್ನು ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ಇವ್ರಿಗೆ ಪಾರ್ಸಲ್, ಅವ್ರಿಗೆ ಇಡ್ಲಿ ಬೇಕಾದರೆ ಇಡ್ಲಿ, ಸ್ವಲ್ಪ ಪಡ್ಡು ಎಲ್ಲ ಮಾಡಿರ್ತಾರೆ ಬೆಳಗ್ಗೆ, ಈ ಅಂಗಡಿಯೊಳಗೆಲ್ಲ ಮಾಡಿರ್ತಾರಲ್ಲ ಅದನ್ನು ಕಟ್ಟಿಸ್ಕೊಂಬಂದು ಡಬ್ಬಿ ಎಲ್ಲ ಕಟ್ಟಿದ್ದೆ. ಯಾಕಂದರೆ ಇವತ್ತು ಮಕ್ಕಳ ದಿನಾಚರಣೆ, ಅವ್ರಿಗೂ ಇಷ್ಟ ಆದಂಗೆ ನಾವು ಒಂದು ತಿಂಡಿ ಕಟ್ಟೋದಾಗಿರ್ಬೋದು, ಅವ್ರನ್ನ ರೆಡಿ ಮಾಡೋದಾಗಿರ್ಬೋದು, ಒಂಥರ ಇದೆಲ್ಲ ಚೆಂದ ಇರತೈತಿ. ಇನ್ನು ಇವತ್ತು ಮಕ್ಕಳಿಗೆ ರೆಡಿ ಮಾಡ್ಕೊತ ಒಂದು ನನ್ನ ಬಾಲ್ಯನೂ ನನಗೆ ಕಣ್ಣು ಮುಂದೆ ಬರತ್ತಿತ್ತು. ಯಾಕಂದ್ರೆ ನನಗೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡೋದು ಮತ್ತು ಹಾಡೆಲ್ಲ ಹಾಡೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಕಿತ್ತು ಸ್ಕೂಲ್ ಒಳಗಿದ್ದಾಗ. ಆದ್ರೆ ಮನೆಯೊಳಗೆ ಅದಕ್ಕೆಲ್ಲ ಅಲೋ ಇರ್ತಿರ್ಕಿಲ್ಲ, ಹೇಳಿದ್ನೆಲ್ಲ ಅದಕ್ಕೆ ಹೆಣ್ಮಕ್ಳು ಹೋಗಂಗಿಲ್ಲ ಮಾಡೋಂಗಿಲ್ಲ, ಈ ಥರ ಎಲ್ಲ ನಮ್ಗೆ ಕಂಡೀಷನ್ ಎಲ್ಲ ಇರ್ತಿತ್ತು. ಒಮ್ಮೊಮ್ಮೆ ಮನೆಯೊಳಗೆ ಗೊತ್ತಿಲ್ಲಂಗೆ ಇದನ್ನೆಲ್ಲ ಮಾಡಿ ಬಂದುಬಿಟ್ಟಿರ್ತಿದ್ದೆ. ಯಾಕಂದ್ರೆ ಡ್ಯಾನ್ಸ್ ಎಲ್ಲ ಮಾಡ್ತಿರ್ಕಿಲ್ಲ, ಯಾಕಂದ್ರೆ ಅದಕ್ಕೆ ಜಾಸ್ತಿ ಎಲ್ಲ ದುಡ್ಡು ಖರ್ಚಾಕೈತಿ, ಅದಕ್ಕೆಲ್ಲ ಡ್ರೆಸ್ ತೊಗೋಬೇಕು, ಅದ್ರ ತಕ್ಕಂಗೆ ಕಾಸ್ಟ್ಯೂಮ್ ಎಲ್ಲ ತೊಗೋಬೇಕು, ಒಂದು ಬಳಿ ಆಗಿರ್ಬೋದು, ಸರ ಆಗಿರ್ಬೋದು, ಇದೆಲ್ಲ ತೊಗೋಕೆ ದುಡ್ಡು ಇರ್ತಿರ್ಕಿಲ್ಲಲ್ಲ, ಡ್ಯಾನ್ಸ್ ಎಲ್ಲ ಮಾಡೋಕೆ ಹೋಗಿರ್ಕಿಲ್ಲ. ಆದ್ರೆ ಹಾಡು ಹಾಡೋದು ಮಾತ್ರ ಸಿಕ್ಕಾಪಟ್ಟೆ ಎಲ್ಲರಿಗೆ ಹೆಸರು ಬರೆಸಿ ಹಾಡೆಲ್ಲ ಹಾಡಿ ಬಂದುಬಿಡ್ತಿದ್ದೆ. ಅದೆಲ್ಲ ಮನೆಯೊಳಗೆ ಗೊತ್ತನೇ ಇರ್ತಿರ್ಕಿಲ್ಲ. ಈ ಥರ ಎಲ್ಲ ಮಾಡಿದ್ದು ಇವತ್ತು ಬಂದು ಕಣ್ಣು ಮುಂದೆ ಬಂದು ಹೋದಂಗೆ ಆಯ್ತು ನನಗೆ. ಇನ್ನು ನಮಗೂ ಯಾರಾದರೂ ಈ ಥರ ಎಲ್ಲ ರೆಡಿ ಮಾಡಿದ್ರೆ ಒಂಥರ ಚೆಂದ ಇರ್ತೈತೆ ಅಂತ ಅನಿಸ್ತೈತಿ. ಆದ್ರೆ ನಮ್ಮ ಲೈಫು ನಮ್ಮ ಜೊತೆ, ಮಕ್ಳ ಲೈಫು ಮಕ್ಳ ಜೊತೆ. ಇನ್ನು ನಮಗೆ ಈ ಥರ ಆಯ್ತು, ನಮ್ಮ ಮಕ್ಕಳಿಗೆ ಇವತ್ತು ಈ ಥರ ಬದಲಾವಣೆ ಆಗೈತಿ. ಇನ್ನು ಅವ್ರ ಮಕ್ಕಳಿಗೆ ಯಾವ ರೀತಿ ಬದಲಾವಣೆ ಆಕೈತಿ ಅಂತ ನನಗೆ ಗೊತ್ತಿಲ್ಲ. ಇನ್ನು ಕಾಲ ಯಾವ ರೀತಿ ಬದಲಾಗ್ತಿರುತ್ತೆ ನೋಡ್ರಿ, ಅದೇ ರೀತಿ ನಾವು ಬದಲಾಕೊಂತ ಹೋಗಿಬಿಡ್ಬೇಕು. ಇನ್ನು ಇವತ್ತಿನ ಒಂದು ಲಾಗು ನಿಮಗೆಲ್ಲರಿಗೂ ಇಷ್ಟವಾಗೈತೆ ಅಂತ ತಿಳ್ಕೊತೀನಿ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇವತ್ತು ನನ್ನ ಮಗಳದ್ದು ಈ ಕಾಶ್ಮೀರಿ ಹುಡುಗಿ ಗೆಟಪ್ ಮತ್ತು ನನ್ನ ಮಗಂದು ಕೃಷ್ಣ ಗೆಟಪ್ ನಿಮ್ಗೆ ಏನಾದರೂ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.